ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಮಹಾಭಾರತ ಎಂದ ತಕ್ಷಣ ಕೌರವರು ಮತ್ತು ಪಾಂಡವರ ಮಧ್ಯೆ ನಡೆದಿರುವ ಯುದ್ಧ, ಧರ್ಮ ಅಧರ್ಮದ ಮಧ್ಯೆ ನಡೆದಿರುವ ಯುದ್ಧ, ರಾಜಕೀಯ ಚದುರಂಗಗಳು, ಈ ರೀತಿ ಇವಷ್ಟೇ ಅಲ್ಲದೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಕಲಿತುಕೊಳ್ಳಬೇಕಾದ ಲೈಫ್ ಲೆಸನ್ಸ್ ಕೂಡ ಇದರಲ್ಲಿ ಅಡಗಿರುತ್ತವೆ. ಈ ಮಹಾಭಾರತದ ಬಗ್ಗೆ ಎಷ್ಟು ತಿಳಿದುಕೊಂಡ್ರೂ ಕೂಡ ಹೊಸ ಹೊಸ ಪಾತ್ರಗಳು ದರ್ಶನ ನೀಡ್ತಾನೆ ಇರುತ್ತವೆ. ಕೆಲವು ಪಾತ್ರಗಳು ನಮ್ಮಲ್ಲಿ ಆವೇಶವನ್ನ ಸೃಷ್ಟಿ ಮಾಡಿದ್ರೆ, ಇನ್ನೂ ಕೆಲವು ಪಾತ್ರಗಳು ನಮ್ಮನ್ನ ದುಃಖಕ್ಕೆ ಗುರಿ ಮಾಡುತ್ತವೆ. ಕೆಲವು ಪಾತ್ರಗಳು ನಮ್ಮನ್ನ ಯೋಚನೆಗೆ ಒಳಗಾಯಿಸಿದ್ರೆ, ಇನ್ನೂ ಕೆಲವು ಪಾತ್ರಗಳು ನಮಗೆ ಆಶ್ಚರ್ಯವನ್ನ ಉಂಟು ಮಾಡುತ್ತವೆ. ಸೊ ಒಂದು ಮಾತಿನಲ್ಲಿ ಹೇಳಬೇಕು ಅಂದ್ರೆ, ಎಲ್ಲಾ ರೀತಿಯ ಎಮೋಷನ್ಸ್ ಗೆ ಮೂಲ ಈ ಮಹಾಭಾರತ. ಇಂತಹ ಮಹಾಭಾರತದಲ್ಲಿ ನಮಗೆ ತಿಳಿದ ಪಾತ್ರಗಳು ಬಹಳಷ್ಟಿವೆ. ಚಿಕ್ಕಂದಿನಿಂದಲೂ ಅಂತಹ ಪಾತ್ರಗಳ ಬಗ್ಗೆನೇ ಕೇಳ್ತಾ ಬಂದಿದ್ದೀವಿ. ಆದ್ರೆ ಈ ಮಹಾಭಾರತಕ್ಕೆ ಆಧಾರವಾಗಿರುವ ಮುಖ್ಯ ಪಾತ್ರಗಳು ಬಹಳಷ್ಟಿದ್ರೂ ಕೂಡ ಆ ಪಾತ್ರಗಳಿಗೆ ಜಾಸ್ತಿ ಆದ್ಯತೆ ನೀಡದೇ ಇರೋದ್ರಿಂದ ಆ ಪಾತ್ರಗಳ ಬಗ್ಗೆ ಜಾಸ್ತಿ ಜನರಿಗೆ ಗೊತ್ತಿಲ್ಲ. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಅಂತಹ ಮಹಾಭಾರತದಲ್ಲಿ ಜಾಸ್ತಿ ಜನರಿಗೆ ಗೊತ್ತಿರದ ಪಾತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದ್ರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಮಿಸ್ ಮಾಡದ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೂ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ನಂಬರ್ 1, ಯುಯುತ್ಸು, ಕೌರವಾಸ್ ಸ್ಟೆಪ್ ಬ್ರದರ್. ನಮಗೆ ತಿಳಿದಿರುವ ಪ್ರಕಾರ ಕೌರವರೆಲ್ಲರೂ ಕೆಟ್ಟವರು. ಆದ್ರೆ ಈ ಅಭಿಪ್ರಾಯವನ್ನ ತಪ್ಪು ಎಂದು ಹೇಳುವ ಒಂದು ಪಾತ್ರ ಮಹಾಭಾರತದಲ್ಲಿದೆ. ಆ ಪಾತ್ರವೇ ಯುಯುತ್ಸು. ಧೃತರಾಷ್ಟ್ರನ ಮೂಲಕ ಗಾಂಧಾರಿಗೆ 101 ಜನ ಸಂತಾನ ಬಗ್ಗೆ ಸಿಗುತ್ತೆ. ಆದ್ರೆ ಗಾಂಧಾರಿ ಧೃತರಾಷ್ಟ್ರನ ಮೂಲಕ ಗರ್ಭವನ್ನ ಧರಿಸ್ತಾಳೋ ಇಲ್ವೋ ಅಂದುಕೊಂಡು ಧೃತರಾಷ್ಟ್ರ ತನ್ನ ಸೇವಕಿಯಾಗಿರುವ ಸುಖದ ಮೂಲಕ ಸಂತಾನವನ್ನ ಪಡಿತಾನೆ. ಆತನ ಹೆಸರೇ ಯುಯುತ್ಸು. ಒಂದು ಕಡೆ ಗಾಂಧಾರಿಯ ಕುಮಾರ ದುರ್ಯೋಧನ ಮತ್ತು ಇನ್ನೊಂದು ಕಡೆ ಸುಖದ ಮಗನಾಗಿರುವ ಯುಯುತ್ಸು ಇಬ್ಬರು ಕೂಡ ಒಂದೇ ಸಮಯದಲ್ಲಿ ಜನಿಸ್ತಾರೆ. ಹಸ್ತಿನಾಪುರ ರಾಜ್ಯದ ಮೇಲೆ ದುರ್ಯೋಧನನಿಗೆ ಎಷ್ಟು ಅಧಿಕಾರವಿದೆಯೋ ಯುಯುತ್ಸನಿಗೂ ಕೂಡ ಅಷ್ಟೇ ಅಧಿಕಾರವಿದೆ. ಆದ್ರೆ ಯುಯುತ್ಸನನ್ನು ಮಾತ್ರ ತನ್ನ ಕೌರವ ಸೋದರರು ದಾಸಿಯ ಮಗನಂತೆಯೇ ನೋಡ್ತಾ ಇದ್ರು. ಆದ್ರೂ ಕೂಡ ಇವುಗಳ ಬಗ್ಗೆ ಕೇರ್ ಮಾಡದೆ ಸಕಲ ವಿದ್ಯೆಗಳನ್ನ ಕಲ್ಕೊಂಡು ಕೀರ್ತಿಯನ್ನ ಪಡಿತಾನೆ. ಯುಯುತ್ಸು ಅಂದ್ರೆ ಹೋರಾಟಕ್ಕೆ ಸಿದ್ಧನಾಗಿರುವವನು ಎಂದರ್ಥ. ಈತ ಕೌರವರ ಕೆಟ್ಟ ಕೆಲಸಗಳನ್ನ ಮೊದಲಿನಿಂದಲೂ ಗಮನಿಸ್ತಾ ಇದ್ದ. ಅದಕ್ಕಾಗಿಯೇ ಕೊನೆಗೆ ಪಾಂಡವರ ಪಕ್ಷ ಸೇರ್ತಾನೆ. ಅಷ್ಟೇ ಅಲ್ಲದೆ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರನ್ನ ಸೋಲಿಸೋಕೆ ಕೌರವರು ಮಾಡುವ ಕುತಂತ್ರಗಳ ಬಗ್ಗೆ ಪಾಂಡವರಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದ. ಒಂದು ಮಾತಿನಲ್ಲಿ ಹೇಳಬೇಕು ಅಂದ್ರೆ, ರಾಮಾಯಣದಲ್ಲಿ ವಿಭೀಷಣ ಹೇಗೋ ಮಹಾಭಾರತದಲ್ಲೂ ಕೂಡ ಈ ಯುಯುತ್ಸು ಅಂತವನೇ. ಧೃತರಾಷ್ಟ್ರನ ಮಗನಾಗಿದ್ರೂ ಕೂಡ ಧರ್ಮದ ಕಡೆ ನಿಂತಿರೋದಕ್ಕೆ ಈ ಯುದ್ಧದಲ್ಲಿ ಜೀವಂತವಾಗಿ ಬದುಕುಳಿತಾನೆ. ಈ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಮಹಾ ಯೋಧರೆಲ್ಲರೂ ತಮ್ಮ ಪ್ರಾಣಗಳನ್ನ ಕಳೆದುಕೊಂಡ್ರೂ ಕೂಡ ಕೊನೆಗೆ ಕೌರವರೆಲ್ಲರೂ ಮರಣಿಸಿದ್ರೂ ಕೂಡ ಈತ ಮಾತ್ರ ಜೀವಂತವಾಗಿ ಹೊರಗಡೆ ಬೀಳ್ತಾನೆ. ನಂಬರ್ 2, ಸಂಜಯ. ಈ ಸಂಜಯ ಧೃತರಾಷ್ಟ್ರನ ಸಲಹೆದಾರ ಮತ್ತು ಆತನಿಗೆ ರಥಸಾರಥಿ ಕೂಡ ಹೌದು. ಕುರುಕ್ಷೇತ್ರದಲ್ಲಿ ಜೀವಂತವಾಗಿ ಉಳಿದಿರುವವರಲ್ಲಿ ಈತ ಕೂಡ ಒಬ್ಬ. ಕಣ್ಣಿಲ್ಲದ ಧೃತರಾಷ್ಟ್ರನಿಗೆ ಆತನೇ 2 ಕಣ್ಣುಗಳಾಗಿರ್ತಾನೆ. ಈ ಸಂಜಯ ಒಳ್ಳೆ ನೀತಿವಂತ ಮತ್ತು ವಿವೇಕವಿರುವ ಜ್ಞಾನಿಯಾಗಿರುವುದರಿಂದಲೇ ವೇದವ್ಯಾಸ ಈತನಿಗೆ ದಿವ್ಯ ದೃಷ್ಟಿಯನ್ನ ಪ್ರಸಾದಿಸ್ತಾನೆ. ಆತನಿಗಿರುವ ಈ ದಿವ್ಯ ದೃಷ್ಟಿಯ ಮೂಲಕವೇ ಕುರುಕ್ಷೇತ್ರ ಯುದ್ಧದಲ್ಲಿ ನಡೆಯುವ ಘಟನೆಗಳನ್ನೆಲ್ಲ ಕಣ್ಣಿನ ಮುಂದೆ ನಡೀತಾ ಇರುವ ಹಾಗೆ ಧೃತರಾಷ್ಟ್ರನಿಗೆ ವಿವರಿಸ್ತಾ ಇರ್ತಾನೆ. ಅಷ್ಟೇ ಅಲ್ಲದೆ ಕೌರವರು ಮಾಡುವ ಕಿರಾತಕ ಕೆಲಸಗಳನ್ನು ಕೂಡ ನಿರ್ಭಯವಾಗಿ ತಪ್ಪು ಎಂದು ಹೇಳ್ತಾನೆ. ಎಂತಹ ಪ್ರತಿಕೂಲ ಪರಿಸ್ಥಿತಿಗಳು ಎದುರಾದರೂ ಕೂಡ ಧರ್ಮವನ್ನ ತಪ್ಪದೇ ಇರೋದ್ರಿಂದ ವೇದವ್ಯಾಸನಿಗೆ ಶ್ರೀಕೃಷ್ಣನಿಗೆ ಪ್ರೀತಿ ಪಾತ್ರನಾಗಿ ಬದಲಾಗ್ತಾನೆ. ಭಗವದ್ಗೀತೆಯನ್ನ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಇರುವ ವಿಷಯವನ್ನ ಈ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಇನ್ನೊಂದು ವಿಷಯ ಏನು ಅಂದ್ರೆ, ಶ್ರೀಕೃಷ್ಣ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಗೀತೆಯನ್ನ ಬೋಧಿಸ್ತಾ ಇರುವಾಗ ಅರ್ಜುನನ ಜೊತೆಗೆ ವಿಷ್ಣುಮೂರ್ತಿಯ ದಿವ್ಯ ಸ್ವರೂಪವನ್ನ ನೋಡುವ ಭಾಗ್ಯವನ್ನ ಹೊಂದಿರುವವನು ಈ ಸಂಜಯ ಮಾತ್ರವೇ. ನಂತರ ಯುದ್ಧದಲ್ಲಿ ಒಂದು ದಿನ ತನ್ನ 100 ಜನ ಕುಮಾರರು ಭೀಮನ ಕೈಯಲ್ಲಿ ಹೇಗೆ ಸತ್ತು ಹೋಗಿದ್ದಾರೆ ಎಂಬುದನ್ನ ಧೃತರಾಷ್ಟ್ರನಿಗೆ ವಿವರಿಸಿ ಹೇಳ್ತಾನೆ. ಆ ಕಷ್ಟದ ಸಮಯದಲ್ಲಿ ಈ ಸಂಜಯನೇ ಧೃತರಾಷ್ಟ್ರನನ್ನ ಸಮಾಧಾನ ಪಡಿಸ್ತಾನೆ. ಸೊ ಮಕ್ಕಳನ್ನ ಕಳೆದುಕೊಂಡ ನಂತರ ಗಾಂಧಾರಿ ಧೃತರಾಷ್ಟ್ರನ ಹಿಂದೆ ಕಾಡಿಗೆ ಹೋಗಿ ಬಿಡ್ತಾಳೆ. ಅವರ ಲಾಲನೆ ಮತ್ತು ಪಾಲನೆಯನ್ನು ಕೂಡ ಈ ಸಂಜಯನೇ ನೋಡಿಕೊಳ್ತಾನೆ. ಒಂದು ದಿನ ಕಾಡಿಚ್ಚು ಸುಡ್ತಾ ಇರುವ ಸಮಯದಲ್ಲಿ ಗಾಂಧಾರಿ ಮತ್ತು ಧೃತರಾಷ್ಟ್ರರ ಬಲವಂತದಿಂದ ಅತ್ಯಂತ ಕಷ್ಟದಿಂದ ಜೀವಂತವಾಗಿ ಹೊರಗಡೆ ಬಂದು ಬೇರೆ ದಾರಿಯಿಂದ ಹಿಮಾಲಯವನ್ನ ಸೇರಿಕೊಳ್ತಾನೆ. ನಂಬರ್ 3, ಸಾತ್ವಿಕಿ. ಕುರುಕ್ಷೇತ್ರದಲ್ಲಿ ಹೋರಾಡಿರುವ ಬಹಳಷ್ಟು ಜನ ವೀರರ ಬಗ್ಗೆ ನಾವು ಕೇಳಿದೀವಿ. ಆದ್ರೆ ಬಹಳಷ್ಟು ಜನ ವೀರರನ್ನು ಕೂಡ ಸಾಯಿಸಿದ ಸಾತ್ವಿಕಿಯ ಬಗ್ಗೆ ನಾವು ಯಾವತ್ತೂ ಕೇಳಿರಲ್ಲ. ಮಹಾಭಾರತದಲ್ಲಿ ಕಡಿಮೆ ನಿರೀಕ್ಷೆಗಳನ್ನಿಟ್ಟುಕೊಂಡಿರುವ ಅತ್ಯಂತ ಮುಖ್ಯ ಪಾತ್ರಗಳಲ್ಲಿ ಈ ಸಾತ್ವಿಕಿ ಪಾತ್ರವೂ ಕೂಡ ಒಂದು. ಈ ಸಾತ್ವಿಕಿ ಅರ್ಜುನನ ಶಿಷ್ಯ ಮತ್ತು ಶ್ರೀಕೃಷ್ಣನಿಗೆ ಭಕ್ತ ಕೂಡ ಹೌದು. ದ್ರೋಣಾಚಾರ್ಯರ ಪ್ರಿಯ ಶಿಷ್ಯ ಯಾರು ಅಂದ್ರೆ ನಮ್ಗೆಲ್ರಿಗೂ ಅರ್ಜುನನೇ ನೆನಪಿಗೆ ಬರ್ತಾನೆ. ಆದ್ರೆ ಅರ್ಜುನನ ಪ್ರಿಯ ಶಿಷ್ಯ ಯಾರು ಎಂಬುದರ ಬಗ್ಗೆ ನಮ್ಮಲ್ಲಿ ಬಹಳಷ್ಟು ಜನರಿಗೆ
ಗೊತ್ತಿಲ್ಲ. ಆ ಪರಿಚಯವಿಲ್ಲದ ವ್ಯಕ್ತಿಯೇ ಈ ಸಾತ್ಯಕಿ. ನಿಜ ಹೇಳ್ಬೇಕು ಅಂದ್ರೆ ಅರ್ಜುನ ಮತ್ತು ಸಾತ್ಯಕಿ ಇಬ್ಬರೂ ಕೂಡ ದ್ರೋಣಾಚಾರ್ಯರ ಶಿಷ್ಯರೇ. ಆದ್ರೆ ಸಾತ್ಯಕಿ ಮಾತ್ರ ಅರ್ಜುನನನ್ನ ತನ್ನ ಗುರುವಾಗಿ ಭಾವಿಸಿ ಆತನ ಹತ್ರ ಬಿಲ್ವಿದ್ಯೆಯನ್ನ ಕಲಿತುಕೊಳ್ತಾನೆ. ಈ ಸಾತ್ಯಕಿ ಯಾದವ ವಂಶ ಕುಲದವನು. ಶ್ರೀಕೃಷ್ಣ ದುರ್ಯೋಧನನಿಗೆ ಕೊಟ್ಟಿರುವ ಮಾತಿನ ಪ್ರಕಾರ ಯಾದವರೆಲ್ಲರೂ ಕೌರವರ ಕಡೆ ನಿಂತು ಯುದ್ಧ ಮಾಡ್ತಾರೆ. ಆದ್ರೆ ಸಾತ್ಯಕಿ ಮಾತ್ರ ತನ್ನ ಗುರುವಿನ ಮೇಲೆ ಇರುವ ಗೌರವದಿಂದ ಪಾಂಡವರ ಕಡೆ ನಿಂತು ಯುದ್ಧ ಮಾಡ್ತಾನೆ. ಈ ರೀತಿ ಒಂದು ದಿನ ಯುದ್ಧದಲ್ಲಿ ದ್ರೋಣಾಚಾರ್ಯ ಧರ್ಮರಾಜನ ಮೇಲೆ ಜಾಸ್ತಿ ಬಾಣಗಳನ್ನ ಸಂಧಿಸ್ತಾ ಇರ್ತಾನೆ. ಆತನ ಬಾಣಗಳ ವೇಗವನ್ನ ತಡೆದುಕೊಳ್ಳೋಕೆ ಧರ್ಮರಾಜನಿಂದ ಸಾಧ್ಯವಾಗಲ್ಲ. ಸೊ ಇದನ್ನ ಗಮನಿಸಿದ ಸಾತ್ಯಕಿ ತನ್ನ ರಥವನ್ನ ಧರ್ಮರಾಜನ ಮುಂದೆ ನಿಲ್ಲಿಸಿ ದ್ರೋಣಾಚಾರ್ಯರ ಬಾಣಗಳಿಗೆ ಸಮಾಧಾನವನ್ನ ಹೇಳ್ತಾನೆ. ಇದರಿಂದ ದ್ರೋಣಾಚಾರ್ಯನಿಗೆ ಕೋಪ ಬಂದು ತನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಬಾಣಗಳನ್ನ ಸಂಧಿಸ್ತಾನೆ. ಆ ಬಾಣಗಳನ್ನು ಕೂಡ ಎದುರಿಸಿ ವೀರೋಚಿತವಾಗಿ ಹೋರಾಡ್ತಾನೆ. ಇನ್ನೊಂದು ಕಡೆ ಕೌರವರ ಸೈನ್ಯ ಅರ್ಜುನನನ್ನ ಸುತ್ತುವರಿಯುತ್ತೆ. ಸೊ ಇದನ್ನ ಗಮನಿಸಿದ ಸಾತ್ಯಕಿ ಅರ್ಜುನನ ಕಡೆ ರಥವನ್ನ ತಿರುಗಿಸಿ ಅರ್ಜುನನನ್ನ ರಕ್ಷಿಸ್ತಾನೆ. ಕೊನೆಗೆ ಈ ಸಾತ್ಯಕಿ ಯುದ್ಧದಿಂದ ಹೊರಗಡೆ ಬೀಳ್ತಾನೆ. ಆದ್ರೆ ನಂತರ ಗಾಂಧಾರಿಯ ಶಾಪದ ಕಾರಣದಿಂದ ಕೃತವರ್ಮನ ಜೊತೆ ನಡೆದಿರುವ ಮಾತಿನ ಯುದ್ಧದಲ್ಲಿ ಒಬ್ಬರ ತಲೆಯನ್ನ ಇನ್ನೊಬ್ಬರು ಕತ್ತರಿಸಿಕೊಂಡು ಮರಣಿಸ್ತಾರೆ. ನಂಬರ್ 4 ಶಲ್ಯ. ಮಾದ್ರ ಎಂಬ ರಾಜ್ಯಕ್ಕೆ ರಾಜ ಈ ಶಲ್ಯ. ಪಾಂಡುರಾಜನ ಎರಡನೇ ಹೆಂಡತಿಯಾಗಿರುವ ಮಾದ್ರಿಗೆ ಸಹೋದರನಾಗ್ತಾನೆ. ಅದೇ ರೀತಿ ನಕುಲ ಸಹದೇವರಿಗೆ ಮಾವನಾಗ್ತಾನೆ. ಈ ಶಲ್ಯ ಅತ್ಯಂತ ಪರಾಕ್ರಮಶಾಲಿ. ಗದಾ ಯುದ್ಧದಲ್ಲಿ ಮತ್ತು ಅಸ್ತ್ರವಿದ್ಯದಲ್ಲಿ ನೈಪುಣ್ಯತೆಯನ್ನ ಹೊಂದಿದವನು. ರಥಸಾರಥ್ಯದಲ್ಲಿ ಈತನಿಗೆ ಸರಿಸಾಟಿ ಯಾರೂ ಇಲ್ಲ. ಶಲ್ಯನಲ್ಲಿರುವ ಈ ಯುದ್ಧ ನೈಪುಣ್ಯತೆಯನ್ನ ಗಮನಿಸಿದ ದುರ್ಯೋಧನ ಆತನನ್ನ ಕೌರವರ ಕಡೆ ನಿಂತು ಯುದ್ಧ ಮಾಡುವ ಹಾಗೆ ಪ್ಲಾನ್ ಮಾಡ್ತಾನೆ. ಆದ್ರೆ ಅದು ತಪ್ಪು ಎಂದು ತಿಳಿದ ಶಲ್ಯ ದುರ್ಯೋಧನನಿಗೆ ಕೊಟ್ಟಿರುವ ಮಾತನ್ನ ತಪ್ಪೋಕೆ ಆಗದೆ ನಡೆದಿರುವ ವಿಷಯವನ್ನ ಪಾಂಡವರ ಜೊತೆ ಹೇಳ್ತಾನೆ. ಆಗ ಧರ್ಮರಾಜ ಶಲ್ಯನ ಜೊತೆ ನೀನು ಕರ್ಣನಿಗೆ ರಥಸಾರಥಿಯಾಗಿ ಇದ್ದು ನಿನ್ನ ಮಾತುಗಳಿಂದ ಆತನ ಆತ್ಮವಿಶ್ವಾಸವನ್ನ ನಾಶ ಮಾಡು ಎಂದು ಹೇಳ್ತಾನೆ. ಅಂದುಕೊಂಡಂತೆ ಕರ್ಣನ ರಥಸಾರಥಿಯಾಗಿ ತನ್ನ ನೇರ ಮಾತುಗಳಿಂದ ಕರ್ಣನನ್ನ ಕೀಳಾಗಿ ನೋಡ್ತಾನೆ ಈ ಶಲ್ಯ. ಸೊ ಈತನ ಮಾತುಗಳ ಜೊತೆಗೆ ಕರ್ಣನಿಗಿರುವ ಶಾಪಗಳು ಕೂಡ ಕೈ ಜೋಡಿಸೋದ್ರಿಂದ ಅರ್ಜುನನ ಕೈಯಲ್ಲಿ ಆತನಿಗೆ ಮರಣ ಸಂಭವಿಸುತ್ತೆ. ಈ ರೀತಿ ಕರ್ಣನ ಸಾವಿಗೆ ಇರುವ 100 ಕಾರಣಗಳಲ್ಲಿ ಶಲ್ಯನ ಸಾರಥ್ಯ ಕೂಡ ಒಂದಾಗಿ ಬಿಡುತ್ತೆ. ಸಾಧಾರಣವಾಗಿ ಮನಸ್ಸಿನಲ್ಲಿರುವ ಕೋಪ ಇನ್ನೊಬ್ಬರಿಗೆ ಬಲವಾಗಿ ಬದಲಾಗುತ್ತೆ. ಈ ವಿಷಯವನ್ನ ಗ್ರಹಿಸಿದ ಶ್ರೀಕೃಷ್ಣ ತನ್ನನ್ನ ಸಾಯಿಸುವ ಅವಕಾಶ ಧರ್ಮರಾಜನಿಗೆ ಕೊಡ್ತಾನೆ. ಯಾಕೆಂದ್ರೆ ಧರ್ಮರಾಜ ಶಾಂತ ಸ್ವಭಾವಿ ಆಗಿರೋದ್ರಿಂದ ಅದು ಸಾಧ್ಯವಾಗುತ್ತೆ ಎಂಬುದು ಆತನ ಉದ್ದೇಶ. ಈ ರೀತಿ ಧರ್ಮರಾಜನ ಕೈಯಲ್ಲಿ ಈ ಶಲ್ಯ ಮರಣಿಸ್ತಾನೆ. ಮುಖ್ಯ ಪಾತ್ರಗಳು ಅಂತಾನೆ ಹೇಳ್ಬೋದು. ಇವರಿಬ್ಬರೂ ಕೂಡ ಕೌರವರಿಗೆ ಮತ್ತು ಪಾಂಡವರಿಗೆ ವಿದ್ಯೆಗಳನ್ನ ಕಲಿಸಿದ ಗುರುಗಳು. ಅಂದ್ರೆ ಅವರ ಚಿಕ್ಕ ವಯಸ್ಸಿನಲ್ಲಿ ಕೃಪಾಚಾರ್ಯರು ಕೌರವರಿಗೆ ಮತ್ತು ಪಾಂಡವರಿಗೆ ಗುರುಗಳಾಗಿ ಬಹಳಷ್ಟು ವರ್ಷಗಳವರೆಗೆ ಮುಂದುವರಿಸ್ತಾರೆ. ಈ ಕೃಪಾಚಾರ್ಯ ಶತಾನಂದ ಮಹರ್ಷಿಯ ಮೊಮ್ಮಗ. ಮಹಾಭಾರತದಲ್ಲಿ ಕೌರವರಿಗೆ ಮತ್ತು ಪಾಂಡವರಿಗೆ ಯುದ್ಧ ವಿದ್ಯೆಗಳನ್ನ ಕಲಿಸೋದಷ್ಟೇ ಅಲ್ಲದೆ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಕಡೆ ನಿಂತು ಯುದ್ಧವನ್ನು ಕೂಡ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ಯುದ್ಧದ ಸಮಯದಲ್ಲಿ ಸೈನ್ಯವನ್ನ ಮುಂದೆ ನಿಂತು ನಡೆಸ್ತಾನೆ. ಹಸ್ತಿನಾಪುರದ ಜೊತೆ ಆತನಿಗಿರುವ ಸಂಬಂಧ ಆತನನ್ನ ಸುಳ್ಳು ಹೇಳುವ ಹಾಗೆ ಮಾಡುತ್ತೆ. ಇದೇ ಕಾರಣದಿಂದ ಆತ ಕೌರವರ ಕಡೆ ನಿಂತು ಹೋರಾಡ್ತಾನೆ. ಅಶ್ವತ್ಥಾಮ ಪಾಂಚಾಲ ಸೈನ್ಯದ ಮೇಲೆ ದಾಳಿ ಮಾಡಿದಾಗ ಕೃಪವರ್ಮನ ಜೊತೆಗೆ ಕೃಪಾಚಾರ್ಯರು ಕೂಡ ಸಹಾಯ ಮಾಡ್ತಾರೆ. ಯುದ್ಧ ಮುಗಿದ ನಂತರ ಬದುಕುಳಿದಿರುವ ಅತಿ ಕಡಿಮೆ ಜನರಲ್ಲಿ ಇವರು ಕೂಡ ಒಬ್ರು. ಮಹಾಭಾರತದಲ್ಲಿರುವ 7 ಜನ ಚಿರಂಜೀವಿಗಳಲ್ಲಿ ಕೃಪಾಚಾರ್ಯರು ಕೂಡ ಒಬ್ರು. ಕೌರವರ ಕಡೆ ನಿಂತು ಜೀವಂತವಾಗಿ ಹೊರಗಡೆ ಬಿದ್ದಿರುವ 3 ಜನರಲ್ಲಿ ಕೃಪಾಚಾರ್ಯರು ಕೂಡ ಒಬ್ರು. ನಂಬರ್ 6 ವಿಕರ್ಣ. ಗಾಂಧಾರಿ ಮತ್ತು ಧೃತರಾಷ್ಟ್ರನ 100 ಜನ ಸಂತಾನದಲ್ಲಿ ಈ ವಿಕರ್ಣ ಕೂಡ ಒಬ್ಬ. ದುರ್ಯೋಧನನಿಗೆ ಸ್ವತಃ ತಮ್ಮನಾಗ್ತಾನೆ. ಈತ ಬದುಕಿದ್ದಷ್ಟು ಕಾಲದವರೆಗೆ ನ್ಯಾಯವನ್ನ ಮತ್ತು ಧರ್ಮವನ್ನ ಅನುಸರಿಸ್ತಾ ಕೆಟ್ಟವರಾದ ಕೌರವರಲ್ಲೂ ಕೂಡ ಒಳ್ಳೆಯವನು ಇದಾನೆ ಎಂದು ನಿರೂಪಿಸ್ತಾನೆ. ವಿಕರ್ಣನು ಕೂಡ ತನ್ನ ಸೋದರರ ಜೊತೆ ಸಮಾನವಾಗಿ ಭೀಷ್ಮ, ದ್ರೋಣ ಮತ್ತು ಕೃಪಾಚಾರ್ಯರಂತಹ ಮಹರ್ಷಿಗಳಿಂದ ಯುದ್ಧ ವಿದ್ಯೆಗಳನ್ನ ಕಲಿತುಕೊಳ್ತಾನೆ. ಅಷ್ಟೇ ಅಲ್ಲ, ಈತ ಅತ್ಯಂತ ಅದ್ಭುತವಾದ ಬಿಲ್ಲುಗಾರ ಕೂಡ ಹೌದು. ಬಿಲ್ವಿದ್ಯೆಯಲ್ಲಿ ಕರ್ಣನ ನಂತರ ಯಾರ ಹೆಸರಾದ್ರೂ ಹೇಳೋದಾದ್ರೆ ಈ ವಿಕರ್ಣನ ಹೆಸರೇ ಹೇಳಬೇಕಾಗುತ್ತೆ. ಮಹಾಭಾರತದಲ್ಲಿರುವ ಒಂದೇ ಒಂದು ಘಟನೆಯಿಂದ ಈತನ ಶ್ರೇಷ್ಠತೆ ಚರಿತ್ರೆಯಲ್ಲಿ ಉಳಿದು ಹೋಗಿದೆ. ಅದೇನಂದ್ರೆ ಜೂಜಾಟದ ಸಮಯದಲ್ಲಿ ಕೌರವರು ಮೋಸ ಮಾಡಿ ಪಾಂಡವರನ್ನ ಸೋಲಿಸಿದ ವಿಷಯ ನಮ್ಗೆಲ್ರಿಗೂ ಗೊತ್ತು. ಸೊ ಇದಕ್ಕಾಗಿ ದ್ರೌಪದಿಯನ್ನ ಎಳೆದುಕೊಂಡು ಬಾ ಎಂದು ದುರ್ಯೋಧನ ದುಶ್ಯಾಸನನ್ನ ಕಳಿಸ್ತಾನೆ. ಈ ಸಂದರ್ಭದಲ್ಲಿ ಭೀಷ್ಮ, ದ್ರೋಣರಂತಹ ಕುರುವಂಶದ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ರೂ ಕೂಡ ತಲೆ ಬಗ್ಸ್ಕೊಂಡು ಕುಳಿತಿದ್ರೆ ಕೇವಲ ವಿಕರ್ಣ ಮಾತ್ರವೇ ಈ ರೀತಿ ಮಾಡೋದು ತಪ್ಪು ಎಂದು ವಾದಿಸ್ತಾನೆ. ಇಂತಹ ಕೆಲಸಗಳಿಂದ ಕುರುವಂಶಕ್ಕೆ ಮಚ್ಚ ಬರುತ್ತೆ ಎಂದು ಎಚ್ಚರಿಕೆ ಕೂಡ ನೀಡ್ತಾನೆ. ಈ ಒಂದು ಘಟನೆಯಿಂದ ವಿಕರ್ಣನ ಕೀರ್ತಿ ಚಿರಕಾಲವಾಗಿ ಉಳಿದು ಹೋಗಿದೆ. ಆದ್ರೆ ಈ ವಿಕರ್ಣ ಎಷ್ಟು ಒಳ್ಳೆಯವನಾಗಿದ್ರೂ ಕೂಡ ಆತ ಕೌರವರ ಕಡೆ ನಿಂತು ಹೋರಾಡಿರೋದ್ರಿಂದ ಆತನಿಗೆ ಮರಣ ತಪ್ಪಲಿಲ್ಲ. ಈ ವಿಕರ್ಣ ಮತ್ತು ಭೀಮನ ಮಧ್ಯೆ ನಡೆದಿರುವ ಭೀಕರ ಯುದ್ಧದಲ್ಲಿ ವಿಕರ್ಣ ತನ್ನ ಪ್ರಾಣವನ್ನ ಕಳೆದುಕೊಳ್ತಾನೆ. ಆದ್ರೆ ಇಲ್ಲಿ ವಿಶೇಷತೆ ಏನು ಅಂದ್ರೆ ಈತನಿಗಿರುವ ಒಳ್ಳೆ ಮನಸ್ಸಿನ ಕಾರಣದಿಂದ ವಿಕರ್ಣನ ಸಾವನ್ನ ನೋಡಿ ಭೀಮನ ಮನಸ್ಸು ಕೂಡ ಕರಗಿ ಹೋಗಿತ್ತು ಎಂದು ಕೂಡ ಹೇಳಲಾಗುತ್ತೆ.
ನಂಬರ್ 7 ದೃಷ್ಟದ್ಯುಮ್ನ. ಈ ದೃಷ್ಟದ್ಯುಮ್ನ ದ್ರುಪದನ ಮಗ. ಅಷ್ಟೇ ಅಲ್ಲ, ದ್ರೌಪದಿಯ ಅಣ್ಣ ಮತ್ತು ಪಾಂಡವರ ಸೈನ್ಯಕ್ಕೆ ಸೇನಾಧಿಪತಿ ಕೂಡ ಹೌದು. ದ್ರುಪದ ಮಾಡಿರುವ ಯಜ್ಞದಲ್ಲಿ ದ್ರೌಪದಿಯ ಜೊತೆಗೆ ಈ ದೃಷ್ಟದ್ಯುಮ್ನ ಕೂಡ ಹುಟ್ಟುತ್ತಾನೆ. ಈ ದ್ರುಪದನ ಮಿತ್ರ ದ್ರೋಣಾಚಾರ್ಯರು. ಒಂದ್ಸಲ ಈ ದ್ರೋಣಾಚಾರ್ಯರು ದ್ರುಪದನನ್ನ ಅವಮಾನಿಸ್ತಾರೆ. ಇದರಿಂದ ಆತನನ್ನು ಸಂಹರಿಸೋಕೆ ದ್ರುಪದ ತಪಸ್ಸನ್ನು ಮಾಡ್ತಾನೆ. ಆಗಲೇ ದೃಷ್ಟದ್ಯುಮ್ನ ಜನಿಸ್ತಾನೆ. ಈತ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ಸೈನ್ಯಕ್ಕೆ ಸರ್ವ ಸೈನ್ಯಾಧ್ಯಕ್ಷನಾಗಿ ಇರ್ತಾನೆ. ಕುರುಕ್ಷೇತ್ರ ಯುದ್ಧದಲ್ಲಿ ದ್ರೋಣಾಚಾರ್ಯರನ್ನ ಸಾಯಿಸಿ ತನ್ನ ತಂದೆ ದ್ರುಪದನ ಕೋರಿಕೆಯನ್ನ ಕೂಡ ನೆರವೇರಿಸ್ತಾನೆ. ಅದೇ ರೀತಿ ತನ್ನ ತಂದೆಯನ್ನ ಸಾಯಿಸಿರುವುದಕ್ಕೆ ಪ್ರತೀಕಾರವಾಗಿ ದ್ರೋಣಾಚಾರ್ಯರ ಮಗನಾಗಿರುವ ಅಶ್ವತ್ಥಾಮ ಈ ದೃಷ್ಟದ್ಯುಮ್ನನ್ನ ಸಾಯಿಸಿ ಬಿಡ್ತಾನೆ. ನಂಬರ್ 8 ಕೃತವರ್ಮ. ಯಾದವ ವಂಶದ ಅತ್ಯಂತ ಬಲಶಾಲಿ ಯುದ್ಧ ವೀರರಲ್ಲಿ ಈ ಕೃತವರ್ಮ ಕೂಡ ಒಬ್ಬ. ಕೃತವರ್ಮ ಯಾದವನಾಗಿದ್ರೂ ಕೂಡ ಪಾಂಡವರಿಗೆ ವಿರುದ್ಧವಾಗಿ ಯಾದವ ಸೈನ್ಯವನ್ನ ನಡೆಸ್ತಾನೆ. ಇದನ್ನೇ ನಾರಾಯಣಿ ಸೇನೆ ಎಂದು ಕೂಡ ಕರೀತಾರೆ. ಕುರುಕ್ಷೇತ್ರ ಯುದ್ಧದಲ್ಲಿ ಯಾದವ ಸೈನ್ಯಕ್ಕೆ ನಾಯಕತ್ವವನ್ನು ವಹಿಸಿ ಕೌರವ ಪಕ್ಷ ಸೇರಿ ಪಾಂಡವರಿಗೆ ವಿರುದ್ಧವಾಗಿ ಹೋರಾಡು ಎಂದು ಶ್ರೀಕೃಷ್ಣನೇ ಕೃತವರ್ಮನಿಗೆ ಹೇಳ್ತಾನೆ. ಇದೇ ಕಾರಣದಿಂದ ಕುರುಕ್ಷೇತ್ರ ಯುದ್ಧದಲ್ಲಿ ನಾರಾಯಣಿ ಸೇನೆಗೆ ನಾಯಕತ್ವವನ್ನು ವಹಿಸ್ತಾನೆ. ಇನ್ನು ದ್ರೋಣಾಚಾರ್ಯರ ಕುಮಾರನಾಗಿರುವ ಅಶ್ವತ್ಥಾಮ ಯುದ್ಧ ಭೂಮಿಯಲ್ಲಿ ರಾತ್ರಿಯ ಸಮಯದಲ್ಲಿ ನಿದ್ರಿಸ್ತಾ ಇರುವ ಪಾಂಡವರನ್ನು ಸಾಯಿಸಬೇಕು ಎಂದು ಕುತಂತ್ರವನ್ನ ಮಾಡ್ತಾನೆ. ಸೊ ಈ ಕುತಂತ್ರಕ್ಕೆ ಕೃತವರ್ಮನು ಕೂಡ ಸಹಕರಿಸ್ತಾನೆ. ನಂತರ ಯುದ್ಧ ಮುಗಿದ ನಂತರ ಕೃತವರ್ಮ ತನ್ನ ರಾಜ್ಯಕ್ಕೆ ತಿರುಗಿ ಹೋಗ್ತಾನೆ. ಕೌರವರ ಕಡೆ ನಿಂತು ಜೀವಂತವಾಗಿ ಹೊರಗಡೆ ಬಿದ್ದಿರುವ 3 ಜನರಲ್ಲಿ ಈ ಕೃತವರ್ಮ ಕೂಡ ಒಬ್ಬ. ಆದ್ರೆ ಯಾದವ ವಂಶ ನಾಶವಾಗುವ ಕಾಲದಲ್ಲಿ ಕೃತವರ್ಮ ದ್ವಾರಕಾ ನಗರದಲ್ಲಿ ಸಾತ್ವಿಕೆಯ ಕೈಯಲ್ಲಿ ಮರಣಿಸ್ತಾನೆ. ಸೊ ನಾವು ಇಲ್ಲಿಯವರೆಗೆ ಹೇಳಿಕೊಂಡಿರುವ ಪಾತ್ರಗಳೆಲ್ಲವೂ ಕೂಡ ಮಹಾಭಾರತ ಮುಂದುವರಿಯಲು ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯವಾಗಿವೆ. ಇಂತಹ ಪಾತ್ರಗಳು ಇನ್ನೂ ಮಹಾಭಾರತದಲ್ಲಿ ಬಹಳಷ್ಟಿವೆ. ಸೊ ಅವುಗಳ ಬಗ್ಗೆ ಕೂಡ ತಿಳ್ಕೋಬೇಕು ಅನ್ಕೊಂಡ್ರೆ ವಿಡಿಯೋ ಕೆಳಗಡೆ ಪಾರ್ಟ್ 2 ಎಂದು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಂತಹ ಪಾತ್ರಗಳ ಬಗ್ಗೆ ಇನ್ನೂ ಹೆಚ್ಚು ತಿಳಿದುಕೊಳ್ಳೋಣ. ಸೊ ಇದು ಫ್ರೆಂಡ್ಸ್, ಈ ವಿಡಿಯೋಗೆ ಇಷ್ಟೇ. ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ. ಸೊ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.